ಒಂದ್ಸಲ ಎಲ್ಲ ಇಟ್ಬಿಟ್ಟು ಚಿಕ್ಕದಾಗಿ ಈ ರೀತಿ ಆಫೀಸ್ ಕ್ಯಾಬಿನೆಟ್ ಮಾಡ್ಕೊಂಡಿರೋದು. ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತು ನಮ್ಮ ಅತ್ತೆ ಮಾವ ಮನೆಯಿಂದ ವಿಡಿಯೋ ಶುರು ಮಾಡಿದ್ದೀನಿ. ಇದು ಅವ್ರ ಮನೆ ಟೆರೆಸ್ಸು. ಎಷ್ಟು ಗಿಡಗಳು ಹಾಕಿದ್ದಾರೆ ನೋಡಿ, ಎಷ್ಟು ಹಸಿರಾಗಿದೆ, ನೋಡೋದಕ್ಕೆ ಎಷ್ಟು ಚೆನ್ನಾಗಿದೆ ಗೊತ್ತಾ. ಹಾಗೆ ನಾನು ಸ್ವಲ್ಪ ವಿಡಿಯೋ ಮಾಡಿಕೊಂಡೆ, ನೋಡೋದಕ್ಕೆ ತುಂಬ ಚೆನ್ನಾಗಿತ್ತು ಅಂತ. ಓ ಕಾಲು ಸುಟ್ಟೋಯ್ತು. ಹ್ಞೂ ಅಲ್ಲಪ್ಪ. ನಮ್ಮ ಮಾವ ಮನೆಯಲ್ಲಿ ಒಂದು ಸ್ವಲ್ಪ ವುಡ್ ಪೀಸ್ಗಳಿದೆ. ನಮ್ಮ ಮನೆಗೆ ಎನ್ಕೋಬೇಕಿತ್ತು, ಒಂದು ಸ್ವಲ್ಪ ಏನೋ ಕೆಲಸ ಮಾಡ್ಕೋಬೇಕಿತ್ತು. ಸರಿ ಅಂತೇಳಿ ಎತ್ಕೊಂಬರೋಣ ಅಂತ ಬಂದಿದ್ವಿ. ಶಂಕರ್ಗೆ ಅವತ್ತು ಆಫೀಸ್ ರಜಾ ಇತ್ತು. ಸರಿ ಇವತ್ತು ಹೋಗಿ ಕಟ್ ಮಾಡ್ಕೊಂಡು ಎತ್ಕೊಂಬಂದ್ಬಿಡೋಣ ಅಂತ ಇಲ್ಲಿ ಬಂದ್ವಿ. ನಮ್ಮ ಹಾರುಷಿ ಟೈಮ್ ಪಾಸ್ಗೋಸ್ಕರ, ಇವಾಗ ಸಮ್ಮರ್ ಹಾಲಿಡೇ ಅಲ್ವಾ, ಮನೇಲಿ ಈ ರೀತಿ ಏನಾದ್ರು ಒಂದು ಮಾಡ್ತಾ ಇರ್ತಾಳೆ. ಕ್ಲೇ ತೊಗೊಂಡು ಈ ಥರ ಪಾಪಿ ಬರುತ್ತಲ್ವಾ, ಅದರೊಳಗೆ ಹಾಕ್ಬಿಟ್ಟು ಅದನ್ನ ಚಾಕ್ಲೇಟ್ ಅಂತ ಹೇಳಿ ಎಲ್ಲ ತೆಗಿತಾ ಇದ್ದಾಳೆ. ನಮ್ಮ ಹಾರುಷಿ ಈ ಥರ ಏನಾರು ಹೊಸ್ದಾಗಿ ಮಾಡ್ತಾ ಇರ್ಬೇಕಾದ್ರೆ ನಾನು ಈ ಥರ ಎಲ್ಲ ವೀಡಿಯೋಸ್ ಎಲ್ಲ ಕ್ಯಾಪ್ಚರ್ ಮಾಡಿ ಇಟ್ಕೊಳ್ತೀನಿ. ಯಾಕಂದರೆ ಅಂದರೆ ಹಾರುಷಿ ದೊಡ್ಡವಳಾದ್ಮೇಲೆ ಅವಳಿಗೆ ಇದನ್ನೆಲ್ಲ ತೋರಿಸ್ಬೋದು. ನೋಡು ನೀನು ಚಿಕ್ಕ ಹುಡುಗಿ ಆಗಿದ್ದಾಗ ಈ ಥರ ಎಲ್ಲ ಆಟ ಆಡ್ತಿದ್ದೆ ಅಂತ. ನಾವು ಈ ರೀತಿ ಡಾಕ್ಯುಮೆಂಟ್ರಿ ಮಾಡಿ ಇಡೋದ್ರಿಂದ ಅವ್ರಿಗೆ ದೊಡ್ಡವರಾದಾಗ ನೋಡ್ಕೊಬೋದು ಅವರು, ನಾವು ಈ ಥರ ಇದ್ವಾ ಅಂತ. ಅವಾಗ ನೋಡ್ಬೇಕಾದ್ರೆ ಅವ್ರಿಗೂ ಒಂಥರ ಖುಷಿ ಆಗುತ್ತಲ್ವ. ಕ್ಯಾಂಡೀಸ್ ನೀನೇ ಮಾಡಿದ್ದಾ? ಗುಡ್ ಜಾಬ್. And three on table, we put it on top, and we should put there, and 2, 4, and like this, and we should do like this. ಸೂಪರ್ ಆಗಿದೆ ಕಂದ. ಹಾ, Strawberry and chocolate. ಓ, ಸ್ಟ್ರಾಬೆರಿ ಆ್ಯಂಡ್ ಚಾಕ್ಲೇಟ್ ಕ್ಯಾಂಡಿ. ಥ್ಯಾಂಕ್ ಯು ಫಾರ್ ಮೀ. ಓಕೆ ಓಕೆ. ಅಷ್ಟೇ ಇರೋದು ರೂಮಲ್ಲಿ? ಹಾಂ, ಜೋಡಿಸಿ ಎಲ್ಲ ಕೆಳಗಡೆ ಇರೋವೆಲ್ಲ ಜೋಡಿಸಿದ್ರೆ ಎಷ್ಟು ಟೂಲ್ಸ್ ಆಗುತ್ತೆ. ಒಂದು ವಿಡಿಯೋ ಮಾಡ್ಕೋಬೇಕು. ನಮ್ದು ಇನ್ನೊಂದು ರೂಮಲ್ಲಿ ಟೂಲ್ಸ್ ಎಲ್ಲ ಹಾಗೆ ಎಲ್ಲಂದ್ರಲ್ಲೇ ಇಟ್ಬಿಟ್ಟಿದ್ವಿ. ಯಾಕಂದರೆ ಮನೇಲಿ ಸ್ವಲ್ಪ ಏನೋ ಕೆಲಸ ಮಾಡ್ತಿದ್ವಲ್ಲ, ಕೆಳಗಡೆಯಿಂದ ಟೂಲ್ಸ್ ಎತ್ಕೊಂಬಂದು ಹಾಗೆ ಇಟ್ಬಿಟ್ಟಿದ್ವಿ. ಇನ್ನು ಆ ಕಡೆ ರೂಮ್ ಎಲ್ಲ ಕ್ಲೀನ್ ಮಾಡಿಬಿಟ್ಟು ಶಂಕರು ಈಚೆ ಕಡೆಗೆಲ್ಲ ಟೂಲ್ಸ್ ಇಡ್ತಾಯಿದ್ರು. ನಾನು ನೋಡ್ಬಿಟ್ಟು ಎಲ್ಲ ವಿಡಿಯೋ ಮಾಡ್ಕೊಳ್ತಾ ಇದ್ದೆ ಎಷ್ಟು ಟೂಲ್ಸ್ ಇದೆ ಅಂತ. ಇನ್ನು ಕೆಳಗಡೆನೂ ತುಂಬ ಟೂಲ್ಸ್ ಇದೆ, ಅದೆಲ್ಲ ಒಂದು ಸಲ ವಿಡಿಯೋ ಮಾಡಬೇಕು. ಎಷ್ಟು ಟೂಲ್ಸ್ ಇದೆ ಅಂದರೆ ಒಂದೇನೋ ರಿಪೇರಿ ಮಾಡಬೇಕಂದ್ರೆ ಎಲ್ಲನೂ ತೆಗೆದಿಟ್ಕೊಂಡಿದ್ದಾರೆ. ಇಂಥದ್ದು ಇಲ್ಲ ಅಂತ ಇಲ್ಲ, ಎಲ್ಲ ಥರ ಟೂಲ್ಸ್ ಇಟ್ಕೊಂಡಿದ್ದಾರೆ. ಇನ್ನು ಇವರಿಬ್ಬರು ಏನು ಮಾಡ್ತಿದ್ದಾರೆ ಅಂತ ನೋಡಿದ್ರೆ, ಈ ಕಡೆ ರೂಮಿಗೆ ಬಂದುಬಿಟ್ಟು ಪೇಂಟ್ ಇಟ್ಕೊಂಡು ಈ ಸಂದಿನಲ್ಲಿ ದಿವಾನ ಕೆಳಗಡೆಯಿಂದ ಒಬ್ಳು, ಈ ಕಡೆಯಿಂದ ಒಬ್ಳು ಒಂದೇ ಬುಕ್ಕಲ್ಲಿ ಪೇಂಟ್ ಮಾಡ್ಕೊಂಡು ಕೂತಿದ್ದಾರೆ. ಹಾಗೆ ಅಂತ ಒಂದು ಸ್ವಲ್ಪ ಕ್ಯಾಪ್ಚರ್ ಮಾಡಿ ಇಟ್ಕೊಂಡೆ. ನಮ್ಮ ಮಾವ ಮನೆಯಿಂದ ಏನಕ್ಕೆ ವುಡ್ ಕಟ್ ಮಾಡ್ಕೊಂಡು ಬಂದ್ವಿ ಅಂದರೆ, ನನಗೆ ಬೆಡ್ ಹತ್ರ ಒಂದು ಬೆಡ್ದು ರೇಲ್ ಬರುತ್ತಲ್ವ, ಅದು ತೊಗೊಳ್ತೀನಿ ಅಂತ ಹೇಳ್ತಿದ್ದೆ. ಆರುಷಿ ಸಿಕ್ಕಾಪಟ್ಟೆ ಒದ್ದಾಡ್ತಾಳೆ, ಅದನ್ನ ಹಾಕ್ಕೊಂಡ್ರೆ ಸೇಫ್ಟಿ ಇರುತ್ತೆ ಅಂತ. ಸರಿ ಶಂಕರು ಮನೇಲಿ ವುಡ್ಡೆಲ್ಲ ಇದೆ, ನಾನೇ ಮಾಡಿಕೊಡ್ತೀನಿ, ಅದೇನು ತೊಗೋಬೇಡ ಅಂತ ಹೇಳಿ ಈ ಥರ ಮಾಡಿಕೊಟ್ಟಿದ್ದಾರೆ. ಸೆಂಟ್ರಲ್ ಇರೋದು ನೀವು ಹೇಳಿದ್ದು ಫಸ್ಟ್ ಏನು 4 or 5 ಬರುತ್ತೆ ಅಂತ. ಹಾಂ, ಏನೆರಡು? ಎರಡು ಬೇಡ, ಒಂದು ಹಾಕಿ ಸಾಕು. ಇನ್ನೆರಡು ಹಾಕ್ಬೇಕಾ ಬೇಡವಾ ಅಂದರೆ ಅದಕ್ಕೆ ಬೆಳಗ್ಗೆ ಬಿದ್ದರೆ ಚೆನ್ನಾಗಿ ಬರುತ್ತೆ ಗೊತ್ತಾ. ಅದನ್ನ ಯಾಕಂಗೆ ನಿಲ್ಸಿತ್ತು? ಸರಿ ಡೌನ್ ಮಾಡು. ಅಪ್ ಮಾಡಲಾ? ಅಪ್ ಮಾಡು. ಸರಿತಾ?
ನೋಡಿ ಈ ಥರ ಬೆಡ್ಗೆ ಸೈಡಲ್ಲಿ ಒಂದು ರೈಲ್ ಮಾಡಿಕೊಟ್ರು. ಚೆನ್ನಾಗಿದೆ, ಸಾಕು ನನಗೆ. ಇವಾಗ ಇದ್ರ ಜೊತೆಗೆ ಡೈನಿಂಗ್ ಟೇಬಲ್ ಹತ್ರ ಒಂದು ಬೆಂಚ್ ಬೇಕಂತ ಕೇಳಿದೆ, ಅದನ್ನೂ ಕೂಡ ಮಾಡಿಕೊಟ್ರು. ಅದು ಈ ಥರದ್ದು ವುಡ್ಡೆಲ್ಲ ಇದೆ ಮನೆಯಲ್ಲಿ, ಅದು ಸುಮ್ಮನೆ ಹಾಗೆ ಇದೆ. ಸರಿ ನಾನು ಅದರಲ್ಲೇ ಮಾಡ್ತೀನಿ ಅಂತ ಹೇಳಿ ಮಾಡ್ತಾಯಿದ್ರು. ಇದ್ರ ಜೊತೆಗೆ ನಮ್ದು ಇನ್ನೊಂದು ಈ ಕಡೆ ರೂಮ್ ಇದೆಯಲ್ವಾ, ಅಲ್ಲಿ ಒಂದು ಆಫೀಸ್ ಥರ ಒಂದು ಕ್ಯಾಬಿನೆಟ್ ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ರು. ಅದನ್ನು ಕೂಡ ಮಾಡ್ಕೊಂಡ್ವಿ. ಅಂದರೆ ಎಲ್ಲ ಒಂದೇ ದಿನ ಆಗಿಲ್ಲ, ಒಂದಿನ ಅಲ್ಲಿ ವುಡ್ಡೆಲ್ಲ ಕಟ್ ಮಾಡ್ಕೊಂಡು ಬಂದು ಇನ್ನೊಂದು ದಿನ ಮಾಡ್ಕೊಂಡ್ವಿ. ಯಾಕಂದರೆ ಶಂಕರ್ ಆಫೀಸ್ ಇರುತ್ತಲ್ವ, ಆಫೀಸ್ಗೆ ಹೋಗಿ ಬಂದು ಆ ಗ್ಯಾಪಲ್ಲಿ ಇವ್ರು ಈ ಥರ ಮಾಡ್ಕೋಬೇಕು. ನಾನು 3 ಡೇಸಿಂದ ಮಾಡ್ಕೊಂಡಿರೋಂತಹ ವೀಡಿಯೋಸ್ನ ಈ ಬ್ಲಾಗಲ್ಲಿ ಆ್ಯಡ್ ಮಾಡಿದ್ದೀನಿ. Ashi, close your mouth and sneeze. Okay. That's how we do it. Look. I'll give it a tap. Then closing with this tap. Okay, Archie. Okay, Archie. ಕ್ಯಾಪ್ ಕ್ಲೋಸ್ ಮಾಡು, ನೀರು ಚೆಲ್ಲೋಗುತ್ತೆ. Archie. No. Okay. Okay, now it's my turn, Archie. Mama? Okay, no. Okay, now it's my turn. Where's the pink? This pink. ಆಹಾ ನೋಡ್ಕೊಂಬಿಟ್ಟು ಇಟ್ಕೊಂಬಿಟ್ಟು ವೇರ್ ಇಸ್ ದ ಪಿಂಕ್ ಅಂದ್ಬಿಟ್ಟು ಎತ್ಕೊಂಬಿಡು. Where's the orange? ಆಹಾ. This like this. It's a green. Okay. Where's the white? ನೋಡಿ ಫೈನಲ್ ಆಗಿ ಈ ರೀತಿ ಕ್ಯಾಬಿನೆಟ್ ರೆಡಿ ಮಾಡ್ಕೊಂಡಿದ್ದಾರೆ. ಅಂದರೆ ನಮ್ಮ ರೂಮ್ನು ಚಿಕ್ಕದಲ್ವಾ, ಅದಕ್ಕೆ ಸ್ವಲ್ಪ ಸ್ಪೇಸು ಸೇವ್ ಆಗಬೇಕು, ಅದಕ್ಕೆ ಅಂತ ಹೇಳಿ ಚಿಕ್ಕದು ಮಾಡ್ಕೊಂಡಿದ್ದಾರೆ. ಅಲ್ಲಿ ಇದಕ್ಕೆಲ್ಲ ಪೇಂಟ್ ಹೊಡ್ಕೊಂಡ್ರೆ ಮುಗಿಯುತ್ತೆ. ಅದು ಮಧ್ಯಾಹ್ನ ಏನು ಊಟ ಮಾಡೋಕ್ಕೆ ಹೋಗಿರಲಿಲ್ಲ, ಯಾಕಂದರೆ ಲೇಟಾಗಿ ತಿಂಡಿ ತಿಂದಿದ್ವಿ. ಇನ್ನು ಸಾಯಂಕಾಲ ಒಂದು ಸ್ವಲ್ಪ ಏನಾದ್ರು ಸ್ನ್ಯಾಕ್ಸ್ ಮಾಡ್ಕೊಂಬಿಡೋಣ ಅಂತ ಹೇಳಿ ಸ್ನ್ಯಾಕ್ಸ್ ಮಾಡ್ತಾಯಿದ್ದೆ. ಮನೆಯಲ್ಲಿ ಸ್ವಲ್ಪ ಕಡಲೆಪುರಿ ಇತ್ತು, ಕಡಲೆಪುರಿ ಹಾಕ್ಬಿಟ್ಟು ಚುರುಮುರಿ ಥರ ಏನಾದ್ರು ಮಾಡೋಣ ಅಂತ ಮಾಡ್ತಾಯಿದ್ದೆ. ಅಂದರೆ ಪುರಿನ ಒಗ್ಗರಣೆ ಹಾಕ್ಬಿಟ್ಟು ಅದಕ್ಕೆ ಇನ್ನು ಈರುಳ್ಳಿ, ಸೌತೆಕಾಯಿ, ಟೊಮೆಟೊ, ಕೊತ್ತಂಬರಿ ಸೊಪ್ಪು, ಸ್ವಲ್ಪ ನಿಂಬೆ ಹಣ್ಣು, ಹಾಗೆ ಉಪ್ಪು, ಸ್ವಲ್ಪ ಖಾರದ ಪುಡಿ ಇಷ್ಟನ್ನು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡ್ರೆ ಚುರುಮುರಿ ಥರ ರೆಡಿ ಆಗುತ್ತೆ. ಆ ಥರ ಮಾಡಿಕೊಂಡು ತಿನ್ಕೊಂಡು ಇನ್ನು ಸಾಯಂಕಾಲ ಹಾಗೆ ಹೊರಗಡೆ ಹೋಗಿದ್ವಿ. ನಪ್ಪು ಆರುಷಿ ಇಬ್ಬರು ಇದ್ರಲ್ವಾ, ಅವರು ಪಾರ್ಕ್ ಹೋಗಬೇಕು ಅಂತ ಕೇಳ್ತಾಯಿದ್ರು. ಸರಿ ಅಂತ ಹೇಳಿ ಸ್ವಲ್ಪ ಹೊತ್ತು ಪಾರ್ಕ್ ಹೋಗ್ಬಿಟ್ಟು ಆಟಾಡ್ಕೊಂಡು ಬಂದ್ವಿ. ಈ ರೀತಿ ಪುರಿನ ಒಗ್ಗರಣೆ ಮಾಡಿಕೊಂಡು ಈ ರೀತಿ ಮಿಕ್ಸ್ ಮಾಡ್ಕೊಳ್ಳೋದಷ್ಟೇ. ನಮ್ಮಿಬ್ರಿಗೆ ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ಮಿಕ್ಸ್ ಮಾಡಿಕೊಂಡೆ. ಇನ್ನು ಮಿಕ್ಕಿದ ಪುರಿನ ಬೇಕಾದ್ರೆ ಒಂದು ಬಾಕ್ಸಿಗೆ ಹಾಕಿ ಎತ್ತಿಟ್ಕೊಬೋದು. ಇವು ಮಕ್ಕಳು ಕೂಡ ಅದನ್ನು ಬರೀ ಪುರಿ ಒಗ್ಗರಣೆನ ತಿನ್ಕೊಳ್ತಾರೆ. ಈ ಥರ ಖಾರ ಎಲ್ಲ ಹಾಕಿದ್ರೆ ತಿನ್ನಲ್ಲ ಅಲ್ವಾ, ಅದಕ್ಕೆ ಇಷ್ಟು ಮಾತ್ರ ಮಾಡಿಕೊಂಡೆ. ಓ ಇಬ್ರು ಬರ್ತೀರಾ? ಹಾಂ, ಸಿಟ್ ಅಲ್ಲಿ ನೋಡಿ ಇವ್ರಿಬ್ರನ್ನ.
Who's going to winner? ಅವಳೇ ಆರುಷಿ ವಿನ್. Arushi, 1, 2, 3, go. I will decide who is gonna win. Now they. Let's go. 1, 2, 3, go. Again also they are the winner. No, no. You should run fast. Again Appu. Arushi win now. ಅಕ್ಷಯ್ ಅಲ್ಲಿ ಕುತ್ಕೊಬಿಡ್ಬಾರ್ದು ಡಸ್ಟ್ ಆಗುತ್ತೆ. ಹೋಲಿ ಬಿಡು, ತೊಳೆಯೋಣ. ಕೈ ಬಾಯಲ್ಲಿ ಇಟ್ಕೋಬಾರ್ದು, ಹಂಗೆಲ್ಲ ಎಳಿಬಾರ್ದು. ಹಂಗೆ ಮಾಡಬಾರ್ದು ಜೊತೆ. ಅಷ್ಟೇ ಬಟ್ಟೆ ಎಲ್ಲ ಕಿತ್ತೋಗುತ್ತೆ. ನೋ ಗಿಡ. Stand here. 1, 2, 3. ಏಟಾಯ್ತಾ? ಪೇಯ್ನ್ ಆಯ್ತಾ? ಹಾಂ, ನಾನು ಹೇಳಿದ್ದು ಇಲ್ಲಿಂದ ನೀವಿಬ್ರು ರನ್ ಮಾಡ್ರಿ ಅಂತ. Arushi first. Again Arushi first. Huh? No, don't remove. ಏಯ್, ಬಟ್ಟೆ ಎಲ್ಲ ಗಲೀಜಾಯ್ತು, ಎದಳ್ರಿ ಮೇಲೆ. ಥಾ. ಇವತ್ತಂತೂ ಬರೀ ಇವರಿಬ್ರು ಕತೆನೇ ಆಯಿತು. ಅಲ್ಲಿ ಪಾರ್ಕಲ್ಲೆಲ್ಲ ಆಟಾಡಿದ್ದು ಸಾಕಾಗಿಲ್ಲ ಅಂತ ಮನೆ ಹತ್ರ ಬಂದರೆ ಮನೆಗೆ ಬರ್ತಾಯಿಲ್ಲ, ಇನ್ನು ಫಸ್ಟ್ ಫ್ಲೋರಲ್ಲಿ ಆಟಾಡಬೇಕು ಅಂತ ಹೇಳಿದ್ರ. ಸರಿ ಅಂತೇಳಿ ಅಲ್ಲೊಂದು ಅರ್ಧ ಗಂಟೆ ಆಟ ಆಡಿಸ್ಕೊಂಡೆ. ಹಂಗೆ ನಾನು ಕೂಡ ಅಲ್ಲೇ ವಾಕ್ ಮಾಡ್ತಿದ್ದೆ, ನೀವು ಆಟ ಆಡ್ರಿ ಅಂತ ಹೇಳಿಬಿಟ್ಟು. ಅವ್ರನ್ನ ಆಟ ಆಡಿಸ್ಕೊಂಡು ಮನೆಗೆ ಬಂದು ಅಡುಗೆ ಮಾಡೋಷ್ಟರಲ್ಲೇ 10 ಗಂಟೆ ಆಗೋಯ್ತು. ಇನ್ನು ಇವತ್ತು ಹಲಸಂದೆ ಕಾಳು ಮತ್ತು ಬೀನ್ಸ್ ಹಾಕ್ಬಿಟ್ಟು ಸಾಂಬಾರು ಮಾಡಿಕೊಂಡೆ. ಇನ್ನೊಂದು ಕಡೆ ಅನ್ನಕ್ಕೆ ಇಟ್ಬಿಟ್ಟು ಮುದ್ದೆನೂ ಕೂಡ ಮಾಡ್ಕೊಂಬಿಟ್ಟೆ. 3 ಒಲೆ ಇದೆಯಲ್ಲ, 3ರಲ್ಲೂ ಬೇಗ ಬೇಗ ಮಾಡ್ಕೋಬೋದು. ಇವಾಗ ಮ್ಯಾಂಗೋ ಸೀಸನ್ ಅಲ್ವಾ, ಪ್ರತಿ ಸಲ ಊಟ ಮಾಡ್ಬೇಕಾದ್ರೂ ಮ್ಯಾಂಗೋ ಕಟ್ ಮಾಡ್ಕೋಬೇಕು, ವೆರೈಟಿ. ಹಾಗೆ ಶಂಕರು ಸೋತಾಪುರಿ ಮಾವಿನಕಾಯಿ ಬರುತ್ತಲ್ವ, ಅದು ಸ್ವಲ್ಪ ಜಾಸ್ತಿ ತಂದಿದ್ರು, ಅದಕ್ಕೆ ಡೈಲಿ ಒಂದು ಕಟ್ ಮಾಡ್ತಾ ಇದ್ದೀನಿ. ಅದಕ್ಕೆ ಸ್ವಲ್ಪ ಉಪ್ಪು ಖಾರ ಹಾಕೊಂಡು ತಿಂದರೆ ಚೆನ್ನಾಗಿರುತ್ತೆ. ಈ ಥರ ಒಂದು ಆಫೀಸ್ ಕ್ಯಾಬಿನೆಟ್ ಮಾಡ್ಕೊಂಡಿದ್ದಾರೆ ಶಂಕರ್. ಅಷ್ಟೇ ಈ ಕಡೆ ಬಾ.
ಇಲ್ಲಿ 2 CPU ಮೇಲ್ಗಡೆ CPU ಇಟ್ಕೊಳ್ಳೋ ಥರ ಜಾಗ ಸ್ವಲ್ಪ ಚಿಕ್ಕದಿರುತ್ತಲ್ವ, ಅದಕ್ಕೆ ಇದನ್ನು ಮೇಲ್ಗಡೆ ಶಿಫ್ಟ್ ಮಾಡಿದ್ದಾರೆ. ಇನ್ನು ಇಲ್ಲಿ ಒಂದು ಡೆಸ್ಕ್ಟಾಪ್ ಇದೆ, ಆಲ್ರೆಡಿ ಒಂದು ಮಾನಿಟರು, ಸಾರಿ ಡೆಸ್ಕ್ಟಾಪ್ ಅಲ್ಲ, ಒಂದು ಮಾನಿಟರ್ ಇದೆ. ಇನ್ನು ಒಂದು ಬಿಗ್ಗು ಮಾನಿಟರ್ ತೊಗೋಬೇಕು ಅಂತ ಅಂದ್ಕೊಂಡಿದ್ದಾರೆ. ಇಲ್ಲೊಂದು ಮಾನಿಟ್ರ್ ಬರುತ್ತೆ. ಈ ರೀತಿ 1-2 ಚೇರ್ ಇತ್ತು, ಅದನ್ನ ಹಾಕ್ಕೊಂಡಿದ್ದಾರೆ, ಸರೋಗುತ್ತೆ. ಇವಾಗ ಸಮಯ ಬಂದು 10 ಗಂಟೆ. ಅಡುಗೆ ಮಾಡೋಷ್ಟರಲ್ಲಿ 10 ಗಂಟೆ ಆಯಿತು. ನಮ್ಮದು ಕೆಲವೊಂದು ಸಲ ಲೇಟ್ ಆಗಿಬಿಡುತ್ತೆ, ಕೆಲವೊಂದು ಸಲ ಬೇಗ ಆಗುತ್ತೆ. ಎಷ್ಟು ಗಂಟೆ ಆಗುತ್ತೆ ಹೇಳೋಕ್ಕಾಗಲ್ಲ. ಮುದ್ದೆ ಬಿಸಿ ಬಿಸಿ ಆಗಿದೆ. ಮುದ್ದೆ ಮಾಡಿದ ತಕ್ಷಣ ತಿಂದರೆ ಚೆನ್ನಾಗಿರುತ್ತೆ. ಇನ್ನು ಇವತ್ತು ಅಲಸಂದೆ ಕಾಳು ಮತ್ತು ಬೀನ್ಸ್ ಹಾಕ್ಬಿಟ್ಟು ಸಾರು ಮಾಡಿದ್ದೆ. ನಾನೇನು ರುಬ್ಬೇನು ಹಾಕಿ ಮಾಡೋದಿಲ್ಲ, ಯಾಕಂದರೆ ನಮ್ಮ ಮಕ್ಕಳಿಗಷ್ಟೇ ಸ್ವಲ್ಪ ಒಂದು ಟೈಮ್ಗೆ ಅಷ್ಟೇ ನಾನು ಮಾಡೋದು ಸಾಂಬಾರು, ಹಾಗೆ ಮಾಡಿಬಿಡ್ತೀನಿ. ಇನ್ನು ಊಟ ಮುಗಿಸಿ ಮಲ್ಕೊಳ್ಳೋದು ಅಷ್ಟೇ. ಇನ್ನು ಇವತ್ತು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ತೀರಾ ನೋಡ್ತೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.